ನೀನ್ ಯಾವಾಗ್ಲೂ ಒಬ್ನೇ ಇರ್ತೀಯ. ನಿನಗ್ ಸ್ಟ್ಯಾಂಡ್ ತಗೊಳಕ್ ಆಗ್ತಾ ಇಲ್ವಾ? ನಿನ್ ಜೊತೆ ಯಾರು ಸೇರಲ್ವಾ? ನಿನ್ ಜೊತೆ ಇರೋರು ನಿನ್ನ ಕಾಮಿಡಿ ಪೀಸ್ ಮಾಡ್ತಾ ಇದಾರ. ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ನಿನಗ್ ಪಾಠ ಅರ್ಥ ಆಗ್ತಿರಲ್ಲ, ಕೇಳೋಣ ಅಂತ ಅನ್ಕೊಂತೀಯ, ಆದ್ರೆ ನಿನ್ ನಾಲ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕರೆಕ್ಟಾ? ಟೆನ್ಷನ್ ತಗೋಬೇಡ. ಈ ವಿಡಿಯೋದಲ್ಲಿ ಅದರಿಂದ ಹೇಗ್ ಹೊರಗಡೆ ಬರೋದು ಅಂತ ನಾನ್ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊ. ನೋಡು, ನಿನ್ಗೊಂದು ಕಡು ಸತ್ಯ ಹೇಳ್ತೀನಿ. ನಿನ್ ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮ ಬಿಟ್ರೆ ಯಾವ ಬೋಳಿ ಮಗನೂ ಬರಲ್ಲ. ನಾವ್ 2024 ಇದೀವಿ. ಪ್ರಪಂಚ ಮಾರ್ಸ್ ಗೆ ಹೋಗ್ತಾ ಇದೆ. ನೀನು ನಿನ್ ಊರ್ ಬಿಟ್ಟೆ ಬರ್ತಾ ಇಲ್ಲ. ನಿನ್ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ನಿನಗೆ ಪಾಠ ಅರ್ಥ ಆಗಿರಲ್ಲ, ಒಂದ್ಸತಿ ಡೌಟ್ ಕೇಳ್ಬೇಕು ಅನ್ಸತ್ತೆ, ಆದ್ರೆ ಏನಕ್ಕೋ ಕೇಳ್ತಾ ಇಲ್ಲ ನೀನು. ಏನಕ್ಕೆ ಕೇಳ್ತಾ ಇಲ್ಲ? ಏನು ಬೇರೆ ಸ್ಟೂಡೆಂಟ್ಸ್ ನಿನ್ನ ನೋಡಿ ನಗ್ತಾರೆ ಅಂತನಾ? ನಗ್ಲಿ ಬಿಡು. ಮಹಾ ಅಂದ್ರೆ ಅವ್ರ ಹಲ್ ಕಾಣಿಸತ್ತೆ. ಟೀಚರ್ ಏನಾದ್ರೂ ನಕ್ಕಿದ್ರೆ, ಟೀಚರ್ ಏನಾದ್ರೂ ಬೈದ್ರೆ ಕ್ವಶನ್ ಮಾಡು. ನಿನ್ ಕರ್ತವ್ಯ ಅದು. ಟೀಚರ್ ಏನಾದ್ರೂ ನಕ್ಕಿದ್ರೆ, ಟೀಚರ್ ಏನಾದ್ರೂ ಬೈದ್ರೆ ಕ್ವಶನ್ ಮಾಡು. ಅವ್ರೇನೋ ನಕ್ಕಿದ್ರು, ಅವ್ರೇನೋ ಬೈದ್ರು ಅಂತ ನೀನು ನಕ್ಕೊಂಡು ಆನ್ಸರ್ ಮಾಡೋದಲ್ಲ. ಕಣ್ಣಲ್ಲಿ ಪವರ್, ಕಣ್ಣಲ್ಲಿ ಕೋಪ ಇರ್ಲಿ, ಮನ್ಸಲ್ಲಿ ಹಂಬಲ್ನೆಸ್ ಇರ್ಲಿ. ಕಣ್ಣಲ್ಲಿ ಕೋಪ ಇಟ್ಕೊಂಡು ಮನ್ಸಲ್ಲಿ ಹಂಬಲ್ನೆಸ್ ಇಟ್ಕೊಂಡು ಕ್ವೆಶ್ಚನ್ ಕೇಳು. ಏನು ಕೇಳಲ್ಲ ಅಂತ ನಾನು ನೋಡ್ತೇನೆ. ನೀನ್ ಇನ್ನೊಂದು ಭ್ರಮೇಲ್ ಬದುಕ್ತಾ ಇದೀಯ. ನಿನ್ನ ಫ್ರೆಂಡ್ಸ್ ನಿನ್ ಜೊತೆ ಲೈಫ್ ಲಾಂಗ್ ಇರ್ತಾರೆ ಅನ್ನೋ ಭ್ರಮೇಲಿ ಸ್ವಾರ್ಥ ತುಂಬ್ಕೊಂಡ್ ಬದುಕ್ತಾ ಇರೋ ಪ್ರಪಂಚ ಇದು. ನೀನಿಗ್ ಕಷ್ಟ ಅಂತ ಬಂದಾಗ ಯಾವನು ಬರಲ್ಲ. ಒಂದು ವೇಳೆ ಬಂದ್ರು ಒಬ್ನೋ ಇಬ್ನೋ ಬರ್ತಾನೆ. ಅದು ಒಂದು ಸತಿನೋ 2 ಸತಿನೋ. ಆಮೇಲೆ ಅವನಿಗೂ ಕಮಿಟ್ಮೆಂಟ್ಸ್ ಇದೆ. ನೋಡು, ನಿನಗ್ ನೋವು ಆದ್ರೆ ಅಥವಾ ಪೇನ್ ಆದ್ರೆ ಅಕ್ಕಪಕ್ಕದಲ್ಲಿರೋರು ಅಯ್ಯೋ ಅನ್ಬಹುದು ಅಷ್ಟೇ. ಆದ್ರೆ ನಿನ್ನ ನೋವು, ನಿನ್ನ ಪೇನ್ ನಿಂದು. ನೀನ್ ಮಾತ್ರ ಅದನ್ನ ಅನುಭವಿಸಬೇಕಾಗಿರೋದು. ಸೈಲೆನ್ಸ್ ಇಸ್ ಅ ಗ್ರೇಟೆಸ್ಟ್ ವೆಪನ್ ಅಂತಾರೆ. ಆದ್ರೆ ಎಲ್ಲಾ ಕಡೆ ಸೈಲೆನ್ಸ್ ಮೇಂಟೈನ್ ಮಾಡೋದು ನಿನ್ನ ವೆಪನ್ ತಗೊಂಡು ನೀನೇ ಹತ್ಯೆ ಮಾಡ್ದಂಗೆ. ನೋಡು, ನೀನ್ ಕೆಲವೊಂದು ಮಿಸ್ಪರ್ಸೆಪ್ಷನ್ ಅಲ್ಲಿ ಬದುಕ್ತಾ ಇದೀಯಾ. ಏನಕ್ಕೆ ಅಂತ ಹೇಳ್ತೀನಿ ನೋಡು. ನೀನು ನಿಂದು ನೋಡ್ಕೊಂಡ್ರೆ ಸ್ವಾರ್ಥ, ಅನ್ನೋದು ಸ್ವಾರ್ಥ ಅಲ್ಲ. ನೀನು ನಿಂದು ನೋಡ್ಕೊಂಡ್ರೆ ಸ್ವಾರ್ಥ ಅಲ್ಲ, ನೀನು ನಿಂದು ಮಾತ್ರ ನೋಡ್ಕೊಂಡ್ರೆ ಸ್ವಾರ್ಥ. ಈಗ ನೀನು ನಿಂದು ನೋಡ್ಕೊಂತೀಯ, ನೀನು ನಿಂದು ಮಾತ್ರ ನೋಡ್ಕೊಂತೀಯ. ನೀನು ನಿಂದು ಫಸ್ಟ್ ನೀನ್ ನೋಡ್ಕೋ. ನಿನ್ನ ಕಂಫರ್ಟ್ ಝೋನ್ ಇಂದ ಎದ್ದು ಬೇರೆಯವ್ರ ಜೊತೆ ಮಾತಾಡು. ಯಾರ್ ಏನಂದ್ರು ತಲೆ ಕೆಡ್ಸ್ಕೋಬೇಡ, ಯಾರ್ ಏನಂದ್ರು ಟೆನ್ಷನ್ ತಗೋಬೇಡ. ಇವತ್ತಿಂದ ನೀನ್ ಮಾತಾಡಕ್ ಸ್ಟಾರ್ಟ್ ಮಾಡ್ತೀಯ, ಟೇಕ್ ಯುವರ್ ಫಸ್ಟ್ ಸ್ಟೆಪ್. ಇವತ್ತಿಂದ ನೀನು ಆಚೆಗೆ ಹೋಗಕ್ ಸ್ಟಾರ್ಟ್ ಮಾಡ್ತೀಯ, ಟೇಕ್ ಯುವರ್ ಫಸ್ಟ್ ಸ್ಟೆಪ್. ಇವತ್ತಿಂದ ಜನರ ಜೊತೆ ಬೆರಿತೀಯ, ಟೇಕ್ ಯುವರ್ ಫಸ್ಟ್ ಸ್ಟೆಪ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ಆಮೇಲೆ ಅಭ್ಯಾಸ ಆಗೋಗ್ಬಿಡುತ್ತೆ. ಹೆಸರು ನೆನ್ಪಿಟ್ಕೋ, ಶನ್ನೋಯ್ ಅಂದ್ರೆ ನಾನಲ್ಲ, ನೀನು.